ಶಾಸಕ ಮುನಿರತ್ನ ಹಾಗೆ ಗುತ್ತಿಗೆದಾರ ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗಿದ್ದಾರೆ ಗುತ್ತಿಗೆದಾರರಾದಂತಹ ಚೆಲುವರಾಜ್ ಅವರು. ಎಫ್ಐಆರ್ ಆದ ಬಳಿಕ ಪೊಲೀಸರು ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಜೀವ ಬೆದರಿಕೆ ಹಾಕಿ ಜಾತಿ ನಿಂದನೆ ಮಾಡಿ ಅಸಹ್ಯ ವರ್ತನೆ ಮಾಡಿರುವಂತಹ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಯಾರೊಬ್ಬರು ಕೂಡ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಅಸಹ್ಯ ವರ್ತನೆ ಆರೋಪ ಶಾಸಕ ಮುನಿರತ್ನ ಅವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಇತ್ತ ಬಿಬಿಎಂಪಿ ಗುತ್ತಿಗೆದಾರರಾದಂತಹ ಚೆಲುವರಾಜ್ ಅವರು ಸಿಎಂ ಸಿದ್ದರಾಮಯ್ಯವರ ಮೊರೆ ಹೋಗಿದ್ದಾರೆ. ಎಫ್ಐಆರ್ ಆದ ಬಳಿಕ ಪೊಲೀಸರು ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಹಾಗಾದ್ರೆ? ಜಾತಿ ನಿಂದನೆ ಆಗಿದೆ, ಅದರಲ್ಲೂ ಮುಖ್ಯವಾಗಿ ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ ಎನ್ನಲಾಗ್ತಾ ಇದೆ. ಅಲ್ಲೂ ಆಡಿಯೋದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಬೇಕೋ ಆ ರೀತಿ ಮಾತಾಡಿದ್ದಾರೆ. ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕರೆದಿದ್ದಾರೆ. ಅದರಲ್ಲೂ ತಾಯಿ ಸಮಾನರಾದಂತಹ ಚೆಲುವರಾಜ್ ಅವರ ತಾಯಿಯನ್ನ ಮಂಚಕ್ಕೆ ಕರೆದಿದ್ದಾರೆ ಅಂದ್ರೆ ಇನ್ನೆಷ್ಟು ಚೀಪ್ ಮೈಂಡ್ ಸೆಟ್ ಇರಬೇಕು. ಇಂಥವರ ವಿರುದ್ಧ ಪೊಲೀಸರು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಹಂಗಂದ್ರೆ ಅವರು ಅಂದ್ರೆ ಅಷ್ಟು ಭಯ ಇದೆಯಾ? ಹಾಗಾದ್ರೆ ಇದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ. ಎಫ್ಐಆರ್ ಕೊಟ್ಟಿದ್ದಾರೆ. ಎಫ್ಐಆರ್ ಆದ ಬಳಿಕವೂ ಕೂಡ ಅವರ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಅಷ್ಟೊಂದೆಲ್ಲ ದೂಂಡಾವರ್ತನೆ ಮಾಡಿದ್ದಾರೆ, ಅಸಹ್ಯವಾಗಿ ಪದಬಳಕೆ ಮಾಡಿದ್ದಾರೆ. ಇನ್ನೇನ್ ಬೇಕು ಸಾಕ್ಷಿ? ಓಕೆ, ಅದು ಆಡಿಯೋ ಅವ್ರದೇನಾ ಅಲ್ವಾ? ಓಕೆ, ವಿಚಾರಣೆ ನಡೆಯುತ್ತೆ. ತಪ್ಪೇ ಮಾಡಿಲ್ಲ ಅಂದವರು ಯಾಕೆ ಕಣ್ತಪ್ಪಿಸ್ಕೊಂಡು ಹೋಗ್ಬೇಕು? ಮುನಿರತ್ನ ಅವರಿಗೆ ಎಲ್ಲಿದ್ದಾರೆ ಹಾಗಾದ್ರೆ? ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ, ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಏನೇ ಆಗಿರ್ಬೋದು, ಉಪ್ಪು ತಿಂದವರು ನೀರು ಕುಡಿತಾರೆ, ಕುಡಿಲೇಬೇಕು. ಈಗಾಗಲೇ ಅವರಿಗೆ ಈ ರಾಜಕೀಯ ಅನ್ನುವಂಥ ಅಹಂ ತಲೆಗೆ ಏರ್ಬಿಟ್ಟಿದೆ. ದುಡ್ಡು ಅನ್ನೋದು ನೆತ್ತಿಗತ್ಬಿಟ್ಟಿದೆ. ನಾವೇನು ಮಾಡಿದ್ರು ನಡೆಯುತ್ತೆ, ನಾನು 5 ವರ್ಷ ಶಾಸಕನಾಗಿರ್ತೀನಿ, ನನ್ನ ಯಾರೇನು ಮಾಡೋಕ್ಕಾಗಲ್ಲ, ನಾನು ಟಚ್ ಮಾಡೋದಕ್ಕಾಗೋದಿಲ್ಲ ಅಂತ ಅದೇ ಆಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ನಮ್ಮನ್ನೇನಾದ್ರೂ ಮಾಡ್ಬಿಡ್ತಾರೆ ಏನೋ ಗೊತ್ತಿಲ್ಲ. ನಾವು ಅವ್ರ ವಿರುದ್ಧ ಏನಾದ್ರೂ ಕ್ರಮ ಕೈಗೊಂಡ್ಬಿಟ್ರೆ ನಮ್ಮ ಮೇಲೆ ಏನಾದ್ರೂ ಎರಗ್ ಬಿಡ್ತಾರೇನೋ ಅಂತ ಅವರು ಹಿಂದೇಟನ್ನ ಹಾಕ್ತಿದ್ದಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಚೆಲುವರಾಜ್ ಅವರೇ ಫೋನ್ ಸಂಪರ್ಕದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಏನ್ ಸರ್, ಬಿಜೆಪಿ ಶಾಸಕ ಮುನಿರತ್ನ ಅವರು ಭಾರಿ ದೊಡ್ಡ ಮಟ್ಟದಲ್ಲಿ ಮಾತಾಡಿದ್ದಾರೆ. ಎಷ್ಟು ವರ್ಷಗಳಿಂದ ಈ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದೀರಿ ನೀವು ಅಂತ? ಸುಮಾರು ಒಂದು 3 ವರ್ಷದಿಂದ ಅನುಭವಿಸ್ತಾ ಇದ್ದೀನಿ ಮೇಡಮ್. ಅವರು ಬಾಯಿ ಬಿಟ್ರೆ ಸುಳ್ಳು ಹೇಳ್ತಾರೆ. ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ನಿಮ್ ಟಿವಿ ಕರ್ಸಿ ನಾನು ಬರ್ತೀನಿ. ಅದೇನೋ ಸುಳ್ಳು ಪತ್ತೆ ಒಂದು ಮಿಷಿನ್ ಇದೆ, ನಿಮ್ಮ ಟಿವಿಗೆ ತರಿಸ್ಬಿಡಿ. ಅಲ್ಲಿ ನಂದು ಪರೀಕ್ಷೆ ನಡೆದು ಬಿಡ್ಲಿ. ಸುಳ್ಳು ಹೇಳಿದ್ರೆ ನನಗೆ ನೀವೇನ್ ಬೇಕಾದ್ರೆ ಶಿಕ್ಷೆ ಕೊಡಿ ಸಾರ್ವಜನಿಕವಾಗಿ. ಅವ್ರು ಸುಳ್ಳು ಹೇಳಿದ್ರೆ ರಾಜೀನಾಮೆ ಕೊಡ್ತಾರ ಕೇಳಿ ಮೇಡಮ್. ಸುಳ್ಳು ದೃಢವಾದ್ರೆ ಕೇಳಿ ಮೇಡಮ್. ನೇರವಾಗಿ ಕರ್ಸ್ಬಿಡಿ ಮೇಡಮ್, ನಾನು ಬಂದ್ಬಿಡ್ತೀನಿ. ಸುಮ್ಮನೆ ಸುಳ್ಳು ನನ್ನ ಕರ್ದಿ ಹೊಡೆದಿದ್ದ ಸುಳ್ಳ, ಆಮೇಲೆ ಜಾತಿ ನಿಂದನೆ ಮಾಡಿ ಸುಳ್ಳ, ನನ್ನ ಹೆಂಡತಿ ಕೇಳಿ ಸುಳ್ಳ, ನನ್ನ ಮಕ್ಳು ಕೇಳಿ ಸುಳ್ಳ, ದುಡ್ಡು ಕೇಳಿ ಸುಳ್ಳ, ಪತ್ರ ಕೊಟ್ಟಿರೋ ಸುಳ್ಳ. ನನ್ನ ಹತ್ರ ಎಲ್ಲ ದಾಖಲಾತಿ ಇದೆ ಮೇಡಮ್. ನಾನ್ ದಾಖಲಾತಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ನಾನ್ ಯಾಕೆ ಸುಳ್ಳು ಹೇಳಿ ಮೇಡಮ್? ನಾನ್ ಸುಳ್ಳು ಹೇಳಿ ಜೀವನ ಮಾಡೋಂತ ಅವಶ್ಯಕತೆ ನನ್ಗೆ ಇಲ್ವೇ ಇಲ್ಲ ಮೇಡಮ್. ನಾನೇನು ಎಲೆಕ್ಷನ್ ನಿಲ್ಬೇಕಾಗಿಲ್ಲ, ನಾನೇನು ಕಾರ್ಪೊರೇಟರ್ ಆಗ್ಬೇಕಾಗಿಲ್ಲ. ನಾನೇನೋ ಒಂದ್ ಸಣ್ಣದೊಂದು ಗುತ್ತಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ, ಅದನ್ನ ಮಾಡಕ್ ನೆಮ್ಮದಿಯಾಗಿ ಬಿಟ್ಬಿಟ್ರೆ ಅಷ್ಟೇ ಸಾಕು ಮೇಡಮ್. ನಾನು ಬೇರೆ ಏನು ಕೇಳಲ್ಲ. ಓಕೆ ಸರ್, ಈಗ ಬಿಜೆಪಿ ನಾಯಕರು ಆಡಿಯೋ ಅವ್ರದೇ ಅಲ್ಲ, ಅವರು ಮಾತಾಡಿರೋದಕ್ಕೆ ಸಾಧ್ಯನೇ ಇಲ್ಲ, ಅವರು ಮಾತಾಡಿರೋದು ನಿಜ ಅಲ್ಲ ಅಂತ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಅವರೇ ಮಾತಾಡಿರೋದಾ? ಒಂದು ಕ್ಲಾರಿಟಿ ತಗೊಳ್ತಾ ಇದ್ದೀನಿ. ನಿಜವಾಗ್ಲೂ ಅವರೇ ಮಾತಾಡಿದ್ದು ಮೇಡಮ್. ಅವರು ನನ್ನನ್ನೇ ಕೇಳಿದ್ದು, ನನ್ನನ್ನೇ ಬೈದಿದ್ದು. ಮುಪ್ಪ ಪರೀಕ್ಷೆಗೆ ಈಗ ಕೋರ್ಟ್ಗೆ ಹೋದ್ರೆ 5 ವರ್ಷ 10 ವರ್ಷ ಆಗ್ಬಿಡುತ್ತೆ. ಅಲ್ಲಿವರೆಗೂ ಬೇಡ, ಅದ್ಯಾವ್ದೋ ಮುಪ್ಪ ಪರೀಕ್ಷೆದು ಒಂದು ಮಿಷಿನ್ ಇದೆಯಂತೆ, ತರಿಸ್ಬಿಡಿ. ಇಲ್ಲ ನಾನೇ ತರಿಸ್ತೀನಿ, ಬಂದು ಅದಕ್ಕೆ ಇದಾಗ ಕೇಳಿ ಮೇಡಮ್ ಅಷ್ಟೇ. ಕ್ಲಿಯರ್ ಆಗ್ಬಿಡ್ತಲ್ಲ 5 ನಿಮಿಷ ನಿಮ್ಮ ಎದುರುಗಡೆನೆ. ಈಗ ಯಾವ್ದೋ ಹಾಸ್ಪಿಟ್ಲಿಗೆ ಹೋದ್ರೆ ಅವ್ರೇನೋ ಡೂಪ್ಲಿಕೇಟ್ ಮಾಡ್ಬಿಡ್ತಾರೆ. ನಾವ್ ಯಾವ್ದೋ ಒಂದ್ ಇದಕ್ ಹೋದ್ರೆ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಂಡ್ಬಿಡ್ತಾರೆ ಮುನಿರತ್ನವ್ರು. ಅವ್ರೇನ್ ಕಮ್ಮಿ ಅಂತ ತಿಳ್ಕೊಬೇಡಿ. ನಾನ್ ಆತರ ಕೆಲಸ ಮಾಡೋಣ. ನಿಮ್ ಎದುರುಗಡೆನೆ ನಡೆದು ಬಿಡ್ಲಿ, ನಿಮ್ ಟಿವಿ ನಿಮ್ಮ ಚಾನಲ್ ನೇನೆ. ಹೌದು. ಎಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಸರ್ ಹಾಗಾದ್ರೆ ಅವರು? ಮೇಡಮ್ ನನಗೆ 20 ಲಕ್ಷ ಇಸ್ಕೊಂಡು ಮೋಸ ಮಾಡಿದ್ರು. ಅದಾದ ನಂತರ 30 ಲಕ್ಷ ಕೊಡು ಅಂದ್ರು. ನಾನು 15 ಲಕ್ಷಕ್ಕೆ ಒಪ್ಕೊಂಡೆ. ಅದನ್ನು ನನ್ ಕೈಲಿ ಕೊಡಕ್ಕಾಗ್ಲಿಲ್ಲ. ನೀನ್ ಕೊಡ್ಲಿಲ್ಲ ಅಂದ್ರೆ ನಿನ್ನನ್ನ ಮರ್ಡರ್ ಮಾಡಿಸ್ತೀನಿ, ನಿನ್ನನ್ನ 100ರಲ್ಲಿ ಒಡೆಸ್ ಸಾಯಿಸ್ತೀನಿ ಅಂತ ಅವ್ರ ಬಾಯಿಂದನೇ ಹೇಳಿದಾರೆ ಮೇಡಮ್. ಅದೆಲ್ಲ ಸುಳ್ಳು ನಂಗಿದ್ರೆ ಕೇಳಿ ಮೇಡಮ್, ಕರ್ಸಿ ಮೇಡಮ್, ನಾನು ಎದುರುಗಡೆ ಮಾತಾಡ್ಲಿ. ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ಬರ್ಲಿ, ಕರ್ಸಿ ಮೇಡಮ್. ತಪ್ಪು ಮಾಡಿಲ್ಲ ಅಂದ್ರೆ ಬರ್ಲಿ.
ಆಯ್ತು ನಾನೇ ಸುಳ್ಳು ಹೇಳ್ತೀನಲ್ವಾ, ಕರ್ಸಿ, ತಪ್ಪು ಮಾಡಿಲ್ಲ ಅಂದ್ರೆ ಮಾತಾಡಕ್ ಕೇಳಿ. ಅಲ್ಲ ಸರ್, 20-30 ಲಕ್ಷ ಡೀಲಿಂಗ್ ಹಣ ಯಾಕೆ, ಯಾವ ವಿಷಯಕ್ಕೆ ಇದು ಅಂತ? ಮೇಡಮ್, ನಾನು ಅವರ ಕ್ಷೇತ್ರದಲ್ಲಿ ಒಂದು ಘನತ್ಯಾಜ್ಯ ವಿಲೇವಾರಿ ಟೆಂಡರ್ ತಗೊಂಡು ನಾನು ಕೆಲಸ ಮಾಡ್ತೇನೆ, ಅದ್ರ ಕಮಿಷನ್ ಕೊಡ್ಬೇಕಂತ ಇವ್ರಿಗೆ, ಓಕೆ, ಅದ್ರ ವಿಚಾರವಾಗಿ ಮೇಡಮ್. ಸರ್, ಈಗ ನೀವು ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯಾಗಿದ್ದೀರಿ, ಮುಖ್ಯಮಂತ್ರಿಗಳು ಏನ್ ವಿಶ್ವಾಸ ಕೊಟ್ರು ಏನು ಅಂತ? ಮೇಡಮ್, ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ರೆ ನಿನಗೆ ಸೂಕ್ತ ರಕ್ಷಣೆ ಕೊಡ್ತೀನಿ, ನಾನು ಇದೀನಿ, ಹೆದರ್ಕೋಬೇಡ, ನೀನು ಧೈರ್ಯವಾಗಿರಪ್ಪ, ನಿನಗೆ ನಮ್ಮ ಸರ್ಕಾರ ಇದೆ, ಏನ್ ಬೇಕಾದ್ರೂ ರಕ್ಷಣೆ ಕೊಡ್ತೀನಿ ಅಂತ ಹೇಳಿದಾರೆ ಮೇಡಮ್. ನಾನು ಧೈರ್ಯವಾಗಿ ಬರ್ತಾ ಇದ್ದೀನಿ. ಮುಂದಿನ ಕಾನೂನು ಹೋರಾಟ ಏನಿದೆ ನಾನು ಮಾಡ್ತೀನಿ. ಅವರು ಪ್ರೂವ್ ಮಾಡ್ಲಿ ನಾನು ತಪ್ಪಾದ್ರೆ ನಾನು ಜೈಲಿಗೆ ಹಾಕ್ತೀನಿ ಮೇಡಮ್. ನಾನು ಇಲ್ಲ ಅಂದ್ರೆ ಅವ್ರನ್ನ ಜೈಲಿಗೆ ಹಾಕ್ತೀನಿ. ಸರ್, ಈಗ ನಾವು ಆಡಿಯೋ ಕೇಳಿದ್ವಿ, ಬಟ್ ನಿಮ್ಮ ಮುಖಾಂತರ ಒಂದ್ಸರಿ ಕೇಳ್ಬೇಕು, ಏನೇನ್ ಮಾತಾಡಿದ್ರು ಸರ್ ಆಡಿಯೋದಲ್ಲಿ ಆ ವ್ಯಕ್ತಿ ಅಂತ? ಮೇಡಮ್, ನನಗೆ ಎಲ್ಲ ದುಡ್ಡು ಅಂತ ಕೇಳಿದ್ರು. ಇದು ಸೆಕೆಂಡ್ ಟೈಮ್ ಆಡಿಯೋ. ಫಸ್ಟ್ ಟೈಮ್ ಒಂದಿದೆ, ನನ್ ಕೈ ಸುಮಾರು ಸಲ ಈ ತರ ಬೈದಿದ್ದಾರೆ, ಒಡ್ಸ್ಕೊಂಡ್ ಬಂದಿದ್ದೀನಿ. ನಾನು ಮಾಡಕ್ಕಾಗಿದೆ ಅವ್ರ ಮನೆಯಲ್ಲಿ 1-2 ಆಡಿಯೋ ನಾನು ಮಾಡ್ಕೊಂಡಿದ್ದೀನಿ, ಅಷ್ಟು ಬಿಟ್ರೆ ಇನ್ಯಾವ್ದು ಮಾಡಿಲ್ಲ. ಅದ್ರಲ್ಲಿ ನನ್ನ ಎಲ್ಲೋ ದುಡ್ಡು ಅಂತ ಕೇಳಿದ್ರು. ಸರ್ ಕೊಡ್ತೀನಿ ಅಂತ ಅಂದಿದ್ಗೆ ನಿಮ್ಮ ಅಮ್ಮನ್ನ ಅಡ ಇಟ್ಟು ನಿಮ್ಮ ಅಮ್ಮನ್ ನನ್ನ ಹತ್ರ ಮಲಗ್ಸೋ ಅಂತ ಅಂದ್ರು. ನಿನ್ ಹೆಂಡತಿನ ಬೇರೆ ಬೇರೆಯವ್ರಿಗೆ ಮಲಗಿಸ್ತಿಲ್ಲ, ನನಗ್ ಮಲಗಿಸೋ ಅಂತ ಅಂದ್ರು. ಕೇಳಿಸ್ಕೊಳ್ಳಿ ಮೇಡಮ್, ಅವ್ರ ಬಾಯಿಂದಾನೇ ಬರುತ್ತೆ ನುಡಿ ಮುತ್ತುಗಳು. ನನಗೆ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ ಮೇಡಮ್. ಸಾರ್ವಜನಿಕರಿಗೆ ನಾವು ಬದುಕಲೇಬಾರ್ದು ಮೇಡಮ್, ನಮ್ಮಂತ ಬಡವರು. ಒಬ್ಬ ದೊಡ್ಡ ಮನುಷ್ಯಾಗಿ ಈ ತರ ಸುಳ್ಳು ಹೇಳೋಂತ ಅವಶ್ಯಕತೆ ಇಲ್ಲ ಮೇಡಮ್. ಆ ಅಪ್ಪನಿಗೆ ಈ ತರ ಕಸಿನಲ್ಲಿ ದುಡ್ಡು ತಿಂದು ಜೀವನ ಮಾಡೋ ಅಂತದ್ದು ಆ ಅಪ್ಪನಿಗೆ ಏನಿಲ್ಲ. ಅದ್ ಯಾಕೆ ಈ ತರ ಮಾಡ್ತಾರೋ ಗೊತ್ತಿಲ್ಲ. ಭಗವಂತ ಎಲ್ಲಾ ಕೊಟ್ಟಿದ್ದಾರೆ ಆ ಅಪ್ಪನಿಗೆ. ಏನು ನಿರ್ಗತಿಕರು ಈ ಕೆಲಸ ಮಾಡಲ್ಲ ಮೇಡಮ್. ಆತರ ನನ್ನೊಬ್ಬನಿಗೆ ಅಲ್ಲ ಮೇಡಮ್, 9 ವಾರ್ಡ್ ಕಾಂಟ್ರಾಕ್ಟರ್ಗೂ ಇದೇ ಗೋಳೆ. ಯಾರು ಪಾಪ ಎದ್ರಕೊಂಡು ಈಚೆ ಬರ್ತಾ ಇಲ್ಲ. ನನಗೆ ತುಂಬಾ ನೋವಾಗಿರೋದಕ್ಕೋಸ್ಕರ ನಾನು ಬಂದಿದ್ದು ಮೇಡಮ್. ಎಲ್ಲಾ ಅಧಿಕಾರಿಗಳಿಗೂ ಇದೇ ಗೋಳೆ. ಅವ್ರನ್ನ ಕರ್ಕೊಂಡು ಹೋಗೋದು, ಹೊಡಿಯೋದು, ಅವ್ರು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಅವ್ರ ಬಾಯಿಗೆ ಬಂದಂಗ್ ಬೈಯೋದು, ಇದೇ ಕೆಲಸ ಅವ್ರದ್ದು. ಸರ್, ಈಗ ಅವ್ರು ಯಾರು ಕಂಪ್ಲೇಂಟ್ ಕೊಡ್ತಾ ಇಲ್ವಲ್ಲ, ಯಾಕೆ ಹಾಗಾದ್ರೆ? ಯಾರು ಗೊತ್ತಾ ಇಲ್ಲ ಮೇಡಮ್. ಯಾರು ಧೈರ್ಯ ಮಾಡಲ್ಲ ಈ ಅಪ್ಪನ ವಿರುದ್ಧ. ಯಾರು ಧೈರ್ಯ ಮಾಡಿಲ್ಲ ಮೇಡಮ್. ನನಗೆ ತುಂಬಾ ಕೊನೆಗೆ ನಾನು ರೋಸತ್ತಿ ಯಾವಾಗ ರೇಣುಕಾ ಸ್ವಾಮಿ ವಿಚಾರ ನಿನ್ನ ಮರ್ಡರ್ ಮಾಡಿಸ್ತೀನಿ ಅಂತ ಅಂದ್ರು, ಆವಾಗ ಹೆಂಗಿದ್ರು ಆಯಪ್ಪನೇ ಹೇಳಿದ್ರು, ನಿನ್ನ 1 ಪ್ಲಾನ್ ಅಲ್ಲಿ ಮಿಸ್ ಆಗಿದೆ, 2 ಪ್ಲಾನ್ ಅಲ್ಲಿ ಮಿಸ್ ಆಗಿ 100 ಪ್ಲಾನ್ ಹಾಕಿ ಹೊಡೆದಾಕ್ತೀನಿ ಅಂತ ಮಾತಾಡಿದ್ದಾರೆ. ನನಗೆ ಹೇಳಿ ಎದುರಿಸಿದ್ರೆ ಧಮಕಿ ಹಾಕಿದ್ದಾರೆ ಮೇಡಮ್. 100 ಪ್ಲಾನ್ ಹಾಕಿ ನಿನ್ನ ಹೊಡೆದಾಕ್ತೀನಿ ಕಣೋ ನಾನು ಅಂತ. ಕೇಳಿ ಮೇಡಮ್, ನಿಮ್ಮ ಆಡಿಯೋದಲ್ಲೇ ಬರುತ್ತೆ. ಸರ್, ಈಗ ನೀವು FIR ಕಂಪ್ಲೇಂಟ್ ಕೊಟ್ಟಿದ್ದೀರಾ, FIR ಕೂಡ ಆಗಿದೆ, ಯಾಕೆ ಪೊಲೀಸರು ಹಿಂದೇಟ್ ಹಾಕ್ತಿದ್ದಾರೆ ಆತನನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ? ಗೊತ್ತಿಲ್ಲ ಮೇಡಮ್. ನಾನು ಅದನ್ನೇ ಕೇಳಕ್ಕೆ ಈಗ CM ಹತ್ರ ಹೋಗಿದ್ದೆ ಮೇಡಮ್. ಅದೇ ನಾನು ಕಾನೂನು ರೀತಿಯ ಕ್ರಮ ಜರುಗಿಸ್ತೀನಿ ಅಂತ ಹೇಳಿದ್ರು ಮೇಡಮ್. ಹಂಗಾಗಿ ಇವಾಗ ಬಂದು ಒಂದ್ ಸ್ವಲ್ಪ ಹೋಟೆಲ್ ಊಟ ಮಾಡ್ಬಿಟ್ಟು ಇವಾಗ ಬರ್ತಾ ಇದೀನಿ ಮೇಡಮ್. ಓಕೆ, ಈಗ ಸರ್ ಹಾಗಾದ್ರೆ ನೀವು CM ಸಿದ್ದರಾಮಯ್ಯನವರು ಹೇಳಿರೋ ಮಾತಿನ ಮೇಲೆ ಭರವಸೆ ಇದೆಯಾ ನಿಮ್ಗೆ? ಖಂಡಿತವಾಗ್ಲೂ ಭರವಸೆ ಇದೆ ಮೇಡಮ್. ಖಂಡಿತವಾಗ್ಲೂ ಭರವಸೆ ಇದೆ ಮೇಡಮ್. ಓಕೆ, ಈಗ ಟೋಟಲ್ ಆಗಿ ಎಷ್ಟು ಕೊಟ್ಟಿದ್ದೀರಾ ನೀವು ಮುನಿರತ್ನ ಅವರಿಗೆ ಲಂಚ? 20 ಲಕ್ಷ ಕೊಟ್ಟಿದ್ದೀನಿ ಮೇಡಮ್. ಲಂಚ ಅಂತ ಇಸ್ಕೊಳ್ಳಿಲ್ಲ, ಅವರು ಆಟ ಕೊಡಿಸ್ತೀನಿ ಅಂತ ಇಸ್ಕೊಂಡ್ರು. 10 ಆಟ ನಿನಗೆ ಕೊಡಿಸ್ತೀನಪ್ಪ ಅಂತ ಇಸ್ಕೊಂಡ್ರು. ಆಮೇಲೆ ನೋಡಿದ್ರೆ 10 ಆಟ ಕೊಡಿಸ್ಲಿಲ್ಲ. 10 ಆಟ ಶಿಫಾರಸ್ ಪತ್ರನ BBMP ಮುಖ್ಯ ಆಯುಕ್ತರಿಗೆ ಕೊಟ್ರು. ಅಲ್ಲಿ ಮೋಸ ಮಾಡಿದ್ದು. ಅಲ್ಲಿಂದ ನಮಗೂ ಅವ್ರಿಗೂ ಶುರುವಾಗಿದೆ. ಇಲ್ಲಿ ಮೋಸ ಮಾಡ್ಬಿಟ್ರಲ್ಲ ಅನ್ಬಿಟ್ಟು ನಾನು ಅವ್ರ ಮನೆಗೆ ಹೋಗೋದೇ ಬಿಟ್ಬಿಟ್ಟೆ. ಸ್ವತಃ ಅವ್ರ ಮೊಬೈಲ್ ಶೆಲ್ಲಿಂದಾನೆ ನನಗೆ ಕಾಲ್ ಮಾಡಿ ಕರೆದಿದ್ದಾರೆ ಮೇಡಮ್, ನನ್ನ ಮನೆಗ್ ಬಾ ಅಂತ. ತಪ್ಸಿ ಮೇಡಮ್, ಲೊಕೇಶನ್ ಎಲ್ಲ ಗೊತ್ತಾಗ್ಬಿಡ್ತದಲ್ಲ ಮೇಡಮ್. ನಾನ್ ಸುಳ್ಳು ಹೇಳ್ಬೋದು, ಅವ್ರು ಸುಳ್ಳು. ಹೌದು ಗೊತ್ತಾಗುತ್ತೆ. ಈಗ ಸರ್, ಎಷ್ಟು ಜನರ ಮೇಲೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅಂತ? ನಾನು 4 ಜನರ ಮೇಲೆ ಕೊಟ್ಟಿದ್ದೀನಿ ಮೇಡಮ್. ಅವರು P. ಅಭಿಷೇಕ್, ಅವ್ರ ಗನ್ಮೇನ್ ವಿಜಯ್ ಕುಮಾರ್, MLA ಮುನ್ರತ್ನವರು, ಅವರ ಆಪ್ತ ವಸಂತ್ ಕುಮಾರ್ ಮೇಡಮ್. ಓಕೆ, ಅವರೇ